ಯಾರೆಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು. ಈಗ ನೀವು ಆ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ನೀವು ಕೂಡ ದೇಶದ್ರೋಹಿನ. ಸ್ಟೂಡೆಂಟ್ ಮೂವ್ಮೆಂಟ್ಗೆ ನಿಮ್ಮ ಬೆಂಬಲ ಇದೆಯಾ? ಖಂಡಿತ. ನರೇಂದ್ರ ಮೋದಿ ಅವರು ದೇಶನ, ಕೇಂದ್ರ ಸರ್ಕಾರ ದೇಶನ? ಪಕ್ಷಕ್ಕೆ ಅಥವಾ ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ವಿಭಕ್ತಿಗೆ ಮೀಸಲಾದದ್ದಲ್ಲ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಪೇಪರ್ ಲೀಕ್ ಆಗಿದೆಯಾ? ಈ ಹಿಂದೆ ಕೂಡ ಆಗಿದೆ ಅಲ್ವಾ? ಸರಿ ತಪ್ಪಾಗಿರೋ 2 ಸರಿ ತಪ್ಪಾಗಿರೋ ಪದೇ ಆಗ್ತಿದೆಯಲ್ಲ. ದೇಶದಲ್ಲಿ 4 ಬಾರಿ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಬೇರೆ ಬೇರೆ ಕಡೆ. ದೇಶದಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ 42 ಪತ್ರಿಕೆಗಳು ಲೀಕ್ ಆಗಿದೆ. NDA ಭಾಗವಾಗಿದ್ರು, JDS ನಲ್ಲಿ ಗುರುತಿಸಿಕೊಂಡಿದ್ರು, ನೀವು ಈ ಘಟನೆಯನ್ನ ಖಂಡಿಸ್ತಾ ಇದ್ದೀರಿ. ಮಕ್ಕಳ ದೃಷ್ಟಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರ ಟ್ವಿಟರ್ ಅನ್ನು ನಾನು ಚೆಕ್ ಮಾಡಿದ್ದೀನಿ. ಕಳೆದ 15 ದಿನಗಳಿಂದ ಒಂದೇ ಒಂದು ಟ್ವೀಟ್ ಅನ್ನ ಈ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವಾಗಿ ಇದ್ದೀನಿ ಅಂತ ಮಾಡಿದ್ದಾರೆ. ಖಂಡಿತ ಮಾಡ್ತಾರೆ. ಯಾಕೆ ಅಂತಂದ್ರೆ ಜೆನ್ಜಿ ಅಂತ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯಕ್ಕೆ ಅಂತ ಹೇಳ್ಬೋದಾದ್ರೆ, ಆ ಜೆನ್ಜಿ ಮೂವ್ಮೆಂಟ್ ಅಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವ್ರು ಕಾಣಿಸ್ಕೊತಾ ಇಲ್ವಲ್ಲ. ಇಲ್ಲಿನ ರೈತರ ಬಗ್ಗೆ JDS ಪ್ರಶ್ನೆ ಮಾಡ್ತಾ ಇದೆ, ಇಲ್ಲಿನ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ. ಲಾಠಿ ಚಾರ್ಜ್ ಮಾಡಬಾರ್ದು ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇರುವಂತಹ JDS ಆ ವಿದ್ಯಾರ್ಥಿಗಳ ಮೇಲೆ ನಡೀತಾ ಇರುವಂತಹ ಲಾಠಿ ಚಾರ್ಜ್ ಅನ್ನ JDS ಆಗಿ ಪ್ರಶ್ನೆ ಮಾಡ್ತಾರೆ. ಎರಡೂ ಕೂಡ ಬದುಕಿನ ಪ್ರಶ್ನೆ. ಎರಡರ ಮೇಲೂ ಆಗಿರೋದು ತಪ್ಪು. ಎರಡೂ ಕೂಡ ದುರದೃಷ್ಟಕರ. ಸ್ಟೂಡೆಂಟ್ಸ್ ಮೇಲೆ FIR ಆಗಿರೋದು ತಪ್ಪು, ಮತ್ತೆ ಇಲ್ಲಿ ರೈತರ ಮೇಲೆ ಆಗಿರೋದು FIR. ಹಾಗಾದ್ರೆ JDS ಕೂಡ ತನ್ನ ಸ್ವಾರ್ಥಕ್ಕಾಗಿ ಸೈಲೆಂಟ್ ಆಗ್ಬಿಟ್ಟಿದ್ಯಾ ಅಂತ? ಪೊಲಿಟಿಕಲ್ ಅಲಯನ್ಸ್ ಆಗ್ಬಿಟ್ಟಿದೆ. ಆಗಿ ಹೋಗಿರುವ ಕಾರಣಕ್ಕೋಸ್ಕರ ನಾವು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ದೇಶದಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಇಡೀ ವಿಶ್ವ ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ನೋಡ್ತಾ ಇದೆ. ಕಾರಣ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಕೇವಲ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸ್ತಾ ಇಲ್ಲ, ಪಾಟ್ನಾ ಸೇರಿದಂತೆ, ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಂಬಲಿಸುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಈ ಪ್ರತಿಭಟನೆಗೆ ಲಾಯರ್ಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಸುಪ್ರೀಂ ಕೋರ್ಟ್ನ ವಕೀಲರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ನಮ್ಮ ರಾಜ್ಯದಲ್ಲೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಕೀಲರಾಗಿರುವಂತಹ ಪ್ರದೀಪ್ ಕುಮಾರ್ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್, ಕಾಕ್ರೋಚ್ ಜನತಾ ಪಾರ್ಟಿ ಇಷ್ಟು ದೊಡ್ಡ ಸದ್ದು ಮಾಡುತ್ತೆ ಅಂತ ನಿರೀಕ್ಷೆ ಮಾಡಿದ್ರಾ? ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಆ ಮೂಮೆಂಟು ಸ್ಟಾರ್ಟ್ ಆಗಿದ್ದು ಒಂದು ಆಶ್ಚರ್ಯ ತಂದಿದೆ, ಮತ್ತು ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಅವರು ರೂಪಿಸ್ತಾರೆ ಅನ್ನೋದು ಊಹಿಸಿರಲಿಲ್ಲ. ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆ ಖಂಡಿತ ಇರಲಿಲ್ಲ. ಓಕೆ, ಈಗ ಅನಿರೀಕ್ಷಿತವಾಗಿ ಶುರುವಾಗಿರುವಂತಹ ಮೂಮೆಂಟ್ ಇದು. ಒಂದು ಕಡೆ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಆಗ್ತಿರುವಂಥ ಲಾಠಿ ಚಾರ್ಜ್, ಅದನ್ನು ನೀವು ನೋಡ್ತಾ ಇದ್ರಿ. ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಪೊಲೀಸರ ಮೇಲೆ ಕೂಡ ದಬ್ಬಾಳಿಕೆ ನಡೆಸಿದ್ರು, ಹೊಡೆದ್ರು ಅಂತ ಕೂಡ ವರದಿಗಳು ಬರ್ತಾ ಇದೆ. ಸೊ ಈ ಮೂಮೆಂಟ್ ಅನ್ನ ಹೇಗೆ ನೋಡ್ತೀರಿ ನೀವು ಅಂತ? ಆದರೆ ಇಲ್ಲಿ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು, ಕಳೆದ 26 ದಿವಸಗಳಿಂದ ಸೋನಂ ಅವರು ಒಂದು ಹೋರಾಟವನ್ನು ಮಾಡ್ತಾ ಇದ್ರು ಜಂತರ್ ಮಂತರ್ನಲ್ಲಿ. ಆ ಹೋರಾಟದ ಹಿನ್ನೆಲೆಯಲ್ಲಿ ಒಂದು 200 ಜನ ಸೇರ್ಕೊಂಡು ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಅವರು ಸೋನಂ ಅವರ ದೇಹಸ್ಥಿತಿ ಹದಗೆಟ್ಟ ಕಾರಣ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಆ ಮೂಮೆಂಟ್ಗೆ ವಿದ್ಯಾರ್ಥಿಗಳಲ್ಲಿ ಒಂದು ಕಿಚ್ಚು ಪ್ರಾರಂಭ ಆಯಿತು. ಎಲ್ಲೋ ಒಂದು ಕಡೆ ಹೋರಾಟವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಮೇಲೆಗೆ ಇಡೀ ಯುವಕ ಸಮುದಾಯ ಜಂತರ್ ಮಂತರ್ಗೆ ಜಮಾಣೆ. ಶಾಂತಿಯುತ ಪ್ರತಿಭಟನೆ ನಡೀತಾ ಇತ್ತು. ಆದರೆ ಅವರೆಲ್ಲರೂ ಯುವಕರಾದ್ರಿಂದ, ಅವರೆಲ್ಲರೂ ಕೂಡ ಈಗ ತಾನೇ 18, 19 ವರ್ಷ, 20 ವರ್ಷ ಮಕ್ಕಳಾಗಿರೋ ಕಾರಣದಿಂದ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಪೊಲೀಸ್ನವರು, CRP ಪೊಲೀಸ್ನವರು ಅವ್ರ ಮೇಲೆ ದೊಣ್ಣೆ ಬೀಸಿರ್ತಕ್ಕಂಥದ್ದು ಇರ್ಬೋದು, ಹಲ್ಲೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಎಳೆದಾಕಿದ್ದಿರ್ಬೋದು, ಇದು ದುರದೃಷ್ಟಕರ. ಹಾಗೆ ಮಕ್ಕಳು ಕೂಡ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇರ್ಬೋದು, ಅದು ಕೂಡ ದುರದೃಷ್ಟಕರ. ಎರಡೂ ಆಗಬಾರ್ದಿತ್ತು. ಅವೆರಡೂ ಕೂಡ ಕಾನೂನಿನ ಉಲ್ಲಂಘನೆ. ಆದರೆ ಒಂದು ಮೂಮೆಂಟನ್ನು, ಒಂದು ಹೋರಾಟವನ್ನು ಸರಿಯಾದ ರೀತಿಯಲ್ಲಿ
ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಎಸ್, ಅವರು ಕಳೆದ 26 ದಿವಸಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾಗ, ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಿದ್ದಾಗ, ಅವರ ಶಾಂತಿಯುತ ಪ್ರತಿಭಟನೆಗೆ ಉತ್ತರವಾಗಿ ಕೇಂದ್ರ ಸರ್ಕಾರ ಅವರ ಅಹವಾಲನ್ನ ಸ್ವೀಕರಿಸಬೇಕಿತ್ತು. ನೀವು ಅದನ್ನ ರೀಸಾಲ್ವ್ ಮಾಡೋದು ಬೇರೆ ವಿಷಯ. ಬಟ್ ಅಹವಾಲನ್ನ ಸ್ವೀಕರಿಸುವ ಒಂದು ಸಂಸ್ಕೃತಿ ಈ ನಾಡಿನಲ್ಲಿದೆ. ಅಂದ್ರೆ ಕಳೆದ ಸ್ವತಂತ್ರ ಬಂದ ಮೇಲೆ ನೀವು ಯಾವುದೇ ಪ್ರತಿಭಟನೆ ಹೋರಾಟ ನಡೆದಾಗ ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಅವರ ಅಹವಾಲನ್ನ ಸ್ವೀಕರಿಸತಕ್ಕಂಥದ್ದು ಒಂದು ಸಂಸ್ಕೃತಿಯನ್ನ ಹುಟ್ಟಾಕಿ. ಹೌದು. ಆ ಸಂಸ್ಕೃತಿಯ ಆಧಾರದ ಮೇಲೆ ಎಸ್, ನಿಮ್ಮ ಅಹವಾಲು ಏನು, ನೀವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಕಾರಣಗಳೇನು, ನಾವು ಏನೆಲ್ಲ ಸುಧಾರಿಸಬಹುದು, ನಾವೇನೆಲ್ಲ ನಿಮ್ಮ ಅಹವಾಲುಗಳಲ್ಲಿ ಎಷ್ಟು ಈಡೇರಿಸಬಹುದು, ಬೇಡಿಕೆಗಳನ್ನ ಈಡೇರಿಸಬಹುದು, ಇಷ್ಟನ್ನ ಮಾಡಿದ್ದಿದ್ರೆ ನನ್ನ ಅನಿಸಿಕೆ ಈ ಮಟ್ಟಿಗೆ ವಿಕೋಪಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ 1.5 ತಿಂಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಸಂದರ್ಭದಲ್ಲಿ ಹೋರಾಟಕ್ಕೆ ಇಳಿದಿರ್ಲಿಲ್ಲ. ಅಷ್ಟು ಒಂದು ಹೋರಾಟ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ರತಿಭಟನೆಗಳು ವಿರೋಧ ವ್ಯಕ್ತಪಡಿಸೋದು ಬಿಟ್ರೆ ಹೋರಾಟಕ್ಕೆ ಇಳಿದಿರ್ಲಿಲ್ಲ. ಎಕ್ಸಾಮ್ ಆದ್ಮೇಲೆ ಒಂದು ರೂಪರೇಷೆಯನ್ನ ಮಾಡಿ, ಅವರು ಸೆಕೆಂಡ್ ಎಕ್ಸಾಮ್ ನಡೆದ್ಮೇಲೆ ರೂಪರೇಷೆಯನ್ನ ರೂಪಿಸಿ ಅವರೆಲ್ಲ ಒಂದು ನಿರ್ಧಾರವನ್ನ ಮಾಡಿ ಸ್ಟ್ರೈಕ್ ಕೂತ್ಕೊಂಡು, ಆಗ ಅವರು ಇಟ್ಟಿದಂತ ಬೇಡಿಕೆಗಳು ಕಡಿಮೆನೆ, ಏನು ದೊಡ್ಡ ಬೇಡಿಕೆಗಳಲ್ಲ, ಈಡೇರಿಸುವಂತ ಬೇಡಿಕೆಗಳೇ. ಅದ್ರಲ್ಲಿ ಒಂದು ಪ್ರಧಾನ ಅವರು ರಾಜೀನಾಮೆಯನ್ನ ಹೊರತುಪಡಿಸಿದ್ರೆ ಉಳಿದ ಬೇಡಿಕೆಗಳು ಏನಪ್ಪಾ ಅಂದ್ರೆ, ಎಸ್, ಇದರಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಪಾಡಾಗಬೇಕು, ಎಸ್, ಇದಕ್ಕೆ ತ್ವರಿತವಾದ ಕೋರ್ಟ್ ಅನ್ನ ಮಾಡಬೇಕು, ಮತ್ತೆ ಆ ಏನು ಆಕ್ಟ್ ಇದೆ ಅದಕ್ಕೆ ಆಕ್ಟ್ಗೆ ಬದಲಾವಣೆ ಆಗ್ಬೇಕು, ಏನು ಆತ್ಮಹತ್ಯೆ ಮಾಡ್ಕೊಂಡ್ರು ಮಕ್ಕಳು ಅವರಿಗೆ ಪರಿಹಾರವನ್ನ ಕೊಡು, ಇವೆಲ್ಲವೂ ಕೂಡ ಈಗ ಏನ್ ಹೇಳಿದೆ ಕೇಂದ್ರ ಸರ್ಕಾರ ಈಗ ಒಪ್ಕೊಂಡಿದೆ. ಇವನ್ನೆಲ್ಲ ಇದನ್ನ ಮೊದಲೇ ಹೇಳಿದ್ರೆ ಮುಗಿದೋಗ್ತಾ ಇತ್ತು. ಇಷ್ಟು ಬೇಡಿಕೆಗಳನ್ನ ಈಡೇರಿಸೋ ಬೇಡಿಕೆಗಳು. ಓಕೆ, ಈಗ ನೀವು ಬೆಂಬಲಿಸ್ತಾ ಇದ್ದೀರಾ ಅಂತ ಒಂದು ನೇರವಾದ ಪ್ರಶ್ನೆ, ಸ್ಟೂಡೆಂಟ್ ಮೂವ್ಮೆಂಟ್ಗೆ ನಿಮ್ಮ ಬೆಂಬಲ ಇದೆಯಾ ಅಂತ? ಖಂಡಿತ. ಯಾಕೆ ಅಂದ್ರೆ ಮಕ್ಕಳು 23 ಲಕ್ಷ ಜನ ಮಕ್ಕಳು, ಅವ್ರ 8 ತಂದೆ ತಾಯಿ, ಅವ್ರ ಕುಟುಂಬ ಲೆಕ್ಕ ಹಾಕೊಂಡ್ರೆ ಹೆಚ್ಚು ಕಮ್ಮಿ 4 ಹಾಕೊಂಡ್ರು ಕೂಡ 3-4 ಕೋಟಿ ಆಗ್ಬಿಡುತ್ತೆ. 3-4 ಕೋಟಿ ಜನರ ಬದುಕಿನ ಪ್ರಶ್ನೆ. ಯಾಕೆ ಬದುಕಿನ ಪ್ರಶ್ನೆ ಅಂದ್ರೆ, ಅವರು 9ನೇ ಕ್ಲಾಸಿಂದ ಒಂದು ಮಗುವನ್ನ 12ನೇ ಕ್ಲಾಸ್ ವರೆಗೆ ತಯಾರು ಮಾಡೋದು 4 ರಿಂದ 5 ವರ್ಷ. ತಂದೆ ತಾಯಿ ಕುಟುಂಬ ಆ ಮಗುವನ್ನ ಶಾಲೆಗೆ ಕಳಿಸೋದ್ರಿಂದ ಹಿಡಿದು, ಅವ್ರನ್ನ ಪ್ರಿಪರೇಷನ್ ಇಂದ ಹಿಡಿದು, ಟ್ಯೂಷನ್ ಕಳಿಸೋದ್ರಿಂದ ಹಿಡಿದು, ಬೆಳಿಗ್ಗೆ ಎದ್ದು ಅವ್ರನ್ನ ವಾಚ್ ಮಾಡೋದ್ರಿಂದ ಹಿಡಿದು, ಅವ್ರ ಜೊತೆಗೆ ತಂದೆ ತಾಯಿ ಇಡೀ ಕುಟುಂಬ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹೌದು, ಸತ್ಯ. ಆ 4-5 ವರ್ಷಗಳ ಆ ಸರ್ವಿಸ್ಗೆ ಬೆಲೆ ಇಲ್ದಂಗೆ ಆಗೋದು. ನಾವಿಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಮಕ್ಕಳು ಯಾಕೆ ಈ ರೀತಿ ಪ್ರತಿಭಟನೆಗಳಿದು ಅಂದ್ರೆ ಅವ್ರಿಗೆ ಕಿಚ್ಚಿದೆ, ನೋವಿದೆ, ತಮಗಾದಂತ ಅನ್ಯಾಯಕ್ಕೆ ಪ್ರತಿಭಟಿಸ್ತಾ ಇದ್ದಾರೆ. ನೀವು ಯಾರಕ್ಕೆ ಪ್ರತಿಭಟಿಸ್ತಾ ಇದ್ದಾರೋ ಅವ್ರಿಗೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ನಿಮ್ಮ. ಈಗ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇದ್ರೆ, ಈಗ ಬಿಜೆಪಿ ಸಪೋರ್ಟರ್ಸ್ ಅಂತ ಹೇಳ್ತಾ ಇದೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ಯಾರೆಲ್ಲ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು. ಈಗ ನೀವು ಆ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ನೀವು ಕೂಡ ದೇಶದ್ರೋಹಿನ? ನೋಡಿ, ಈ ದೇಶದಲ್ಲಿ ಅನೇಕ ಚಳುವಳಿಗಳು, ಅನೇಕ ಮೂವ್ಮೆಂಟ್ಸ್ಗಳು, ಅನೇಕ ಘಟನೆಗಳು ನಡೆದಿದ್ದಾವೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 12 ವರ್ಷಗಳಲ್ಲಿ ಈ ದೇಶದ ಅನೇಕ ಘಟನೆಗಳು ನಡೆದಿದ್ದಾವೆ. ನೀವು ಮಣಿಪುರದ ಘಟನೆ ಇರ್ಬೋದು, ಒಬ್ಬ ಸ್ಪೋರ್ಟ್ಸ್ ಕ್ರೀಡಾಪಟುಗಳು ಮಾಡಿದ ಸ್ಟ್ರೈಕ್ ಇರ್ತಕ್ಕಂಥ ರೈತರ ಪ್ರತಿಭಟನೆ ಇರ್ಬೋದು, ಅನೇಕ ಹೋರಾಟಗಳು ನಡೆದಿವೆ. ಆ ಎಲ್ಲ ಹೋರಾಟಗಳನ್ನ ನೀವು ದೇಶ ವಿರೋಧಿ ಹೋರಾಟಗಳಿಗೆ ಹೋಲಿಸ್ತಕ್ಕಂಥದ್ದೇ ದೊಡ್ಡ ತಪ್ಪು. ಅದು ಮಾನದಂಡವೇ ಅಲ್ಲ. ನೋಡಿ, ಪ್ರತಿಭಟನೆ ಈಗ ಪ್ರತಿಯೊಬ್ಬರ ಹಕ್ಕು. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಸರಿ ಇದೆಯಾ, ಸರಿ ಇಲ್ವಾ, ನ್ಯಾಯಯುತವಾಗಿದೆಯಾ, ನ್ಯಾಯಯುತವಾಗಿ ಇಲ್ವಾ ಅನ್ನೋದನ್ನ ನಿರ್ಧಾರ ಮಾಡುವ ಎಲ್ಲ ಆಯ್ಕೆಗಳು ನಿಮ್ಗೆ ಇದಾವೆ. ನೀವು ಅವ್ರನ್ನ ಹೌದು ಆಯ್ತು, ಅಫ್ಕೋರ್ಸ್ ಈಗ ನೀವ್ ಹೇಳೋದ್ ಪ್ರಕಾರನೇ ಅವ್ರು ದೇಶದ್ರೋಹಿಗಳು ಅಂತಾನೆ ಇಟ್ಕೋಣ. ಎಲ್ಲಿದ್ದಾರೆ, ಯಾರು ದೋಷದ್ರೋಹಿ ಹುಡುಕಿ ಐಡೆಂಟಿಫೈ ಮಾಡಿ, ಯಾರು ಯಾವ ದೇಶದಿಂದ ಬಂದಿದ್ರು ಐಡೆಂಟಿಫೈ ಮಾಡಿ. ಈಗ ದೇಶ ಜವಾಬ್ದಾರಿ ನಿಮ್ಮ ಮೇಲೆ ಇದೆಯಲ್ಲ. ಹೌದು, ಈಗ ದೇಶದ್ರೋಹಿಗಳು ಅಂತ ಬರೋದಾದ್ರೆ ಇಲ್ಲಿ ದೇಶ ಅಂದ್ರೆ ಯಾರು ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವಾ. ಈಗ ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹನ, ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹ ಅನ್ನೋದಾದ್ರೆ ನರೇಂದ್ರ ಮೋದಿ ಅವರು ದೇಶನ, ಕೇಂದ್ರ ಸರ್ಕಾರ ದೇಶನ? ಖಂಡಿತ. ನೋಡಿ, ದೇಶ ಅಂದ್ರೆ ಇಡೀ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಸೇರಿದಂತದ್ದೇ ದೇಶ. ನಮ್ ದೇಶ ಇದು ಒಂದು ಪಕ್ಷಕ್ಕೆ ಅಥವಾ ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ, ಒಬ್ಬ ವ್ಯಕ್ತಿಗೆ ಮೀಸಲಾದದ್ದಲ್ಲ. ಹಾಗಾಗಿ ಇದು ದೇಶದ ಪ್ರಶ್ನೆ ಬರದೇ ಇಲ್ಲ. ಆಗಿರ್ತಕ್ಕಂಥದ್ದು ನೀಟ್ ಎಕ್ಸಾಮ್, ಅದ್ರಲ್ಲಿ ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ.
ಅವ್ರು ಹೇಳ್ತಾರೆ NET ನ ಪಾರ್ಟಿ ಮಾಡಿ, NET ಮೇಲೆ ಕೇಸ್ ಹಾಕಿ. NET ನ ಯಾಕೆ ಪಾರ್ಟಿ ಮಾಡಕ್ ಒಪ್ಕೋತಲ್ಲ ನೀವು? ಬಹಳ ದೊಡ್ಡ ಜವಾಬ್ದಾರಿ ಅಲ್ವಾ NET? ಈ ಎಕ್ಸಾಮ್ ನ ಹೊರಲೇಬೇಕು. ಯಾಕಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೆ ಅವರು, ಅದು ನೀವು ಹೊರಲ್ಲ ಅಂದ್ರೆ ಹೇಗೆ? ಈಗ ನೀಟ್ ತಗೊಂಡ್ಬಂದವ್ರು ಯಾರು? ನೀವೇ ತಗೊಂಡ್ಬಂದಿದ್ದು. ಹೌದು. ನೀವು ತಗೊಂಡ್ಮೇಲೆ ಅದನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕಲ್ಲ, ಪಾರದರ್ಶಕವಾಗಿ ಮಾಡ್ಬೇಕಲ್ಲ. ನಿಮ್ ಜವಾಬ್ದಾರಿ ಇದೆಯಲ್ಲ. ಜವಾಬ್ದಾರಿ ಇಲ್ಲ ಒಂದಲ್ಲ ಒಂದ್ಸರಿ ತಪ್ಪಾಗಿರೋ, 2 ಸರಿ ತಪ್ಪಾಗಿದ್ರೆ ಪದೇ ಪದೇ ತಪ್ಪಾಗ್ತಿದೆಯಲ್ಲ. ದೇಶದಲ್ಲಿ 4 ಬಾರಿ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಬೇರೆ ಬೇರೆ ಕಾರಣಕ್ಕೆ. ಹೌದು. ದೇಶದಲ್ಲಿ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ 42 ಪತ್ರಿಕೆಗಳು ಲೀಕ್ ಆಗಿದಾವೆ. ಅಂದ್ರೆ ನಿಮ್ಮ ಮೇಲೆ ಜವಾಬ್ದಾರಿ ಇದೆಯಲ್ಲ, ಉತ್ತರ ಕೇಳ್ಬೇಕು. ಯಾರನ್ನ ಕೇಳ್ಬೇಕು ನಾವು ಉತ್ತರನ? ಈಗ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಹೌದು, ಶಿಕ್ಷಣ ಇಲಾಖೆನಲ್ಲಿ ಈ ಅಕ್ರಮ ಆಗಿದೆ. ನಾವು ಪ್ರಶ್ನೆ ಯಾರನ್ನ ಮಾಡ್ಬೇಕು? ಶಿಕ್ಷಣ ಇಲಾಖೆಯವ್ರನ್ನ ಮಾಡ್ಬೇಕಾ? ನಾವು ಪಾಕಿಸ್ತಾನ ಅಥವಾ ಅಮೆರಿಕ ಅಥವಾ ಚೈನಾ ಅಂತ ಹೇಳಿದ್ರೆ ಎಲ್ಲಿ ನ್ಯಾಯ? ಇದು ಕೇಳದೆ ತಪ್ಪು ಇಲ್ಲ. ನೀವು ಇದ್ರ ಸರ್ಕಾರದ ವಿರುದ್ಧ ಫಂಡಿಂಗ್ ಆಗ್ತಿದೆ ಅಂತ ಆರೋಪ ಬರ್ತಾ ಇದೆ ಈಗ ಪ್ರತಿಭಟನೆಗೆ. ಅದ್ರ ಜವಾಬ್ದಾರಿನೂ ಕೇಂದ್ರ ಸರ್ಕಾರ ಇದೆ ಅಲ್ವಾ? ನೋಡಿ, ದೇಶದಲ್ಲಿ 4-5 ರಾಜ್ಯಗಳನ್ನ ಹೊರತುಪಡಿಸಿದ್ರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ಕೇವಲ 4-5. ಈಗ ಬಾರ್ಡರ್ ಇರೋ ಪ್ಲೇಸ್ಗಳನ್ನೇ ತೆಗೆದುಕೊಂಡ್ರೆ ಗುಜರಾತ್ ನಿಮ್ ಕೈಲಿದೆ, ರಾಜಸ್ಥಾನ್ ನಿಮ್ ಕೈಲಿದೆ, ವೆಸ್ಟ್ ಬೆಂಗಾಲ್ ನಿಮ್ ಕೈಲಿದೆ, ಅರುಣಾಚಲ್ ಪ್ರದೇಶ ನಿಮ್ ಕೈಲಿದೆ, ಸಿಕ್ಕಿಂ ನಿಮ್ ಕೈಲಿದೆ. ನೀವು ಇಡೀ ದೇಶದ ಉದ್ದಗಲಕ್ಕೂ ನೀವೇ ಇದ್ದೀರಾ. ಮಧ್ಯಪ್ರದೇಶ ನೀವೇ ಇದ್ದೀರಾ, ಈ ಕಡೆ ಮಹಾರಾಷ್ಟ್ರ ನೀವೇ ಇದ್ದೀರಾ. ಈಗ ನೀವು ಎಲ್ಲ ಕಡೆ ನೀವಿದ್ದಾಗಿಯೂ ಈ ನುಸುಳುಕೋರ ಹೆಂಗ್ ಬರ್ಬೇಕು? ಅದಕ್ಕೂ ನೀವೇ ಜವಾಬ್ದಾರಿ. ಹೊರಗಡೆ ಬಂದವರಾದ್ರೆ ನೀವೇ 12 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಅವ್ರನ್ನ ಹೆಂಗ್ ಬರಕ್ ಬಿಟ್ರಿ? ಅದು ನಿಮ್ಮ ಮೇಲೆ ಜವಾಬ್ದಾರಿ. ಮತ್ತೆ ಇನ್ನೊಂದು ಪ್ರಶ್ನೆ ಇರೋದು ಏನಂದ್ರೆ ಪ್ರತಿಭಟನೆ ಬಗ್ಗೆ. ಈಗ ಪ್ರತಿಭಟಿಸ್ತಾ ಇರೋರು ಯಾರು ಕೂಡ ನೀಟ್ ಎಕ್ಸಾಮ್ ಬರೆದಿರುವಂತ ವಿದ್ಯಾರ್ಥಿಗಳಲ್ಲ. ಈಗ ಒಂದು ಮೂಮೆಂಟ್ಗೆ, ಒಂದು ಚಳುವಳಿಗೆ ಹೋದ್ರೆ, ಈಗ ನೋಡಿ, ನಾನೇ ಭಾಗವಹಿಸ್ತೀನಿ ಅಂದ್ರೆ ನಾನು ಸ್ಟೂಡೆಂಟ್ಸ್ ಆಗಿರ್ಬೇಕು ಅಂತನಾ? ಅದಲ್ಲ. ಈಗ ಕೃಷಿ ಇಲಾಖೆಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನ ತೆಗೆದುಕೊಂಡು ಬಂದ್ರು ಕೇಂದ್ರ ಸರ್ಕಾರ. ಎಸ್, ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಒಂದು 79AB ಅಮೆಂಡ್ಮೆಂಟ್ ಹೌದು. 79AB ಅಂದ್ರೆ ನಮ್ಮ ಅಪ್ಪನೂ ರೈತ. ಏನ್ ಗೊತ್ತಾ ನಮ್ಮ ಅಪ್ಪನಿಗೆ 79AB ಅಂದ್ರೆ? ಹೌದು. ಅವ್ರಿಗೇನ್ ಗೊತ್ತು? ಕೃಷಿ ಉತ್ಪನ್ನ ಮಾರುಕಟ್ಟೆನಲ್ಲೇ ನೇರವಾಗಿ ಕಂಪನಿಗಳು ರೈತರಿಂದ ಪರ್ಚೇಸ್ ಮಾಡ್ಬೇಕು ಅಂತ ಒಂದು ಅಮೆಂಡ್ಮೆಂಟ್ ತಗೊಂಡಿದ್ರೆ ಅವ್ರಿಗೇನ್ ಗೊತ್ತು? ನಮ್ಮ ಅಪ್ಪನಿಗೆ ತಗೊಳ್ಳಿ ಬಿಟ್ಟ ಮಗ ಅಂತಾನೆ. ಅವ್ನಿಗೇನ್ ಗೊತ್ತದು? ಹೌದು. ಆ ವ್ಯಕ್ತಿಗೆ ಅಲ್ಲಿರ್ತಕ್ಕ ನಮ್ಮೂರಿನ ರೈತರಿಗೆ ಆ ವಿಚಾರವೇ ಗೊತ್ತಿರಲ್ಲ, ಆ ವಿಷಯವೇ ಗೊತ್ತಿರಲ್ಲ. ಆದ್ರೆ ಎಸ್, ನಿಮ್ಗೆ ಅನ್ಯಾಯ ಆಗ್ತಿದೆ, ಈ ತರ ಹೋರಾಟ ಮಾಡ್ಬೇಕು, ರೈತರಿಗೆ ಅನ್ಯಾಯ ಆಗ್ತಿದೆ, ಬನ್ನಿ ಅಂತ ಕರೆದಿರ್ತೀವಿ, ಬಂದಿರ್ತಾರ ಅವರು. ಅವ್ರಿಗೆ ಇದೆಲ್ಲವೂ ಗೊತ್ತಿರಲ್ಲ. ಇವತ್ತು ನೀಟ್ ಎಕ್ಸಾಮ್ ನಲ್ಲಿ ಅಕ್ರಮ ಆಗಿದೆ, ಟಿವಿಲಿ ನೋಡಿದ್ವಿ, ಪೇಪರ್ ನೋಡಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಎಸ್, ನಾವು ಸಪೋರ್ಟ್ ಮಾಡ್ಬಾರ್ದಾ? ಯಾಕೆ ಸಪೋರ್ಟ್ ಮಾಡ್ಬಾರ್ದು? ಸಪೋರ್ಟ್ ಯಾಕೆ ಮಾಡ್ಬಾರ್ದು? ಇಲ್ಲಿ ಫಸ್ಟ್ ಈಗ ಯಾರು ಎಕ್ಸಾಮ್ ಬರ್ದವ್ರೆ ಅವ್ರು ಮಾತ್ರ ಆರ್ಗ್ಯುಮೆಂಟ್ ಇದೆ. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಪೇಪರ್ ಲೀಕ್ ಆಗಿದ್ಯಾ? ಈ ಹಿಂದೆ ಕೂಡ ಆಗಿದೆ ಅಲ್ವಾ? ಆಯ್ತಪ್ಪ, ಪೇಪರ್ ಲೀಕ್ ಆಗಿದೆ, ರೀ ಎಕ್ಸಾಮ್ ಆಗಿದೆ, ಎಕ್ಸಾಮ್ ಎಲ್ಲ ಬರ್ದು ಮನೇಲಿ ಇದ್ದಾರಲ್ಲ, ನಿಮ್ಗೇನು? ಕರೆಕ್ಟು. ನೀವು ಆ ನೀಟ್ ಎಕ್ಸಾಮ್ ಆಗಿದ್ದಕ್ಕೆ ಒಂದು ಜವಾಬ್ದಾರಿ ಹೊರಬೇಕಲ್ಲ. ಆ ಅಕ್ರಮ ಆಗಿದ್ದಕ್ಕೆ ಜವಾಬ್ದಾರಿ ಹೊರಬೇಕಲ್ಲ. ಯಾರು ಅಧಿಕಾರಿಗಳು ಮಾಡಿದ್ದಕ್ಕೆ ನಾನು ಯಾಕೆ ಜವಾಬ್ದಾರಿ ವಹಿಸಬೇಕು? ಅದು ನಾನು ಒಪ್ತೀನಿ. ಅಧಿಕಾರಿಗಳು ಮಾಡಿದ್ದಕ್ಕೆ ನೀವು ಆ ಅಧಿಕಾರಿಗಳು ಯಾರು ನಡೆಸಿದ್ಯಾರು ಎಕ್ಸಾಮ್? NET ಅವರು. ಅವ್ರನ್ನ ಯಾಕೆ ನೀವು ಆರೋಪಿಗಳು ಮಾಡಿಲ್ಲ? ನೀವು ಯಾರನ್ನ ಆರೋಪಿಗಳು ಮಾಡಿದಿರಾ? ಯಾರೋ ಪೇಪರ್ನ ತಗೊಂಡೋಗಿ ಥರ್ಡ್ ಮ್ಯಾನ್ ಯಾರೋ ಸ್ಕ್ಯಾಮ್ ಮಾಡಿ ಪೇಪರ್ ಹಂಚಿದ್ನಲ್ಲ, ಅವ್ನ ಹಿಡಿದು ಹಾಕಿದಿರ. ಲೀಕ್ ಆಗಿದ್ದೆಲ್ಲಿ NET ಇಂದ ಹೆಂಗೋಯ್ತು? ಎಕ್ಸಾಮ್ ನಡೆಸೋರಲ್ಲ ಈ ಅಧಿಕಾರಿಗಳು ಇಲ್ಲೇನೆ. ಆ ಅಧಿಕಾರಿ ವರ್ಗ ಸಪೋರ್ಟ್ ಮಾಡ್ದೆ ಇವ್ರನ್ನ ಈಚೆ ಬರಕಾಗತ್ತ ಪೇಪರ್? ಸಾಧ್ಯನೇ ಇಲ್ಲ. NET ಯಾಕೆ ಹೊಣೆಗಾರಿಕೆ ಮಾಡ್ತಾ ಇಲ್ಲ? ಸ್ಟೂಡೆಂಟ್ಸ್ ಕೇಳ್ತಿರದೆ ಅದು, NET ಹೊಣೆಗಾರಿಕೆ ಮಾಡಿ, ಅವ್ರ ಮೇಲೆ ಜವಾಬ್ದಾರಿ ಕೊಡಿ ಅನ್ನೋದೇ ಅವರ ಬೇಸಿಕ್ ಪ್ರಶ್ನೆ. ನೀವು ಅದನ್ನ ಹೊಣೆಗಾರಿಕೆ ಮಾಡಿ, ತಪ್ಪೇನಿಲ್ಲ. ಈಗ ಇವರು ಪ್ರಧಾನ ಅವರು ರಾಜೀನಾಮೆ ಕೊಟ್ಬಿಟ್ರೆ ಬಗೆಹರಿದು ಬಿಡಲ್ಲ ಸಮಸ್ಯೆ. ಇಲ್ಲಿರ್ತಕ್ಕಂಥದ್ದು ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ 100% ಆಗಿದೆ. ಯಾವ ಅಧಿಕಾರಿಗಳು, ಯಾವ NET ಈ ಇನ್ವಾಲ್ವ್ಮೆಂಟ್ ಆಗಿದೆ, ಅವ್ರ ಮೇಲೆ ಸ್ವಲ್ಪ ಜವಾಬ್ದಾರಿ ಕೊಡ್ಬೇಕಲ್ಲ, ಹೊಣೆಗಾರಿಕೆ ಕೊಡ್ಬೇಕಲ್ಲ. ಇವತ್ತರೆಗೂ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಂಡಿದಾರಲ್ಲ ಅವರು. ಅವ್ರನ್ನ ನೀವು ಪಾರ್ಟಿ ಮಾಡ್ಬೇಕಲ್ಲ. ಅಕ್ಯೂಸ್ಡೇ ಮಾಡಿಲ್ಲ ಅವ್ರನ್ನ, ಅವರೇ ತಪ್ಪಿಸ್ಕೊಂಡ್ರು. ಈಗ ಅಲ್ಲಿರೋ ಒಳಗಡೆ ತಿಮಿಂಗ್ಲಗಳು ಅವರೇ ಮೇನ್ ಇಂಪಾರ್ಟೆಂಟ್. ನೀವು ಯಾರನ್ನೂ ಹಿಡಿದಿದ್ದೀರಾ, ಅವ್ರನ್ನ ಹಿಡಿದಿರೋದು ಜೊತೆಗೆ ಇವ್ರನ್ನೂ ಹಿಡಿಬೇಕು. ಇವ್ರ ಮೇಲೆ ಜವಾಬ್ದಾರಿ ಹೊರಬೇಕು. ಪ್ರಧಾನ ಅವ್ರ ರಾಜೀನಾಮೆ ಕೊಟ್ಬಿಟ್ರೆ ಇನ್ನೊಬ್ರು ಯಾರೋ ವ್ಯಕ್ತಿ ಬರ್ತಾರೆ. ಈಗ ಅದಕ್ಕೆ ಬರ್ತಿದೆ. ಈಗ ಪ್ರಧಾನ ಅವರ ರಾಜೀನಾಮೆ ಕೊಡ್ಲೇಬೇಕು ಅಂತ ಯಾಕೆ ಪಟ್ಟು ಅಂತ ಪ್ರಶ್ನೆ ಬರ್ತಾ ಇದೆ. ನನಗೇನು ಸಂಬಂಧ ಅಲ್ಲ, ನನಗೇನು ಆ ವಿಷಯದಲ್ಲಿ ಅಷ್ಟೊಂದು ನಂಬಿಕೆ ಇಲ್ಲ. ಯಾಕಂದ್ರೆ ಪ್ರಧಾನ ಅವ್ರು ರಾಜೀನಾಮೆ ಕೊಟ್ಬಿಟ್ರೆ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ. ಈ ಅಧಿಕಾರಿಗಳು ಈ ಕೆಲಸ ಮಾಡ್ತಾನೆ ಇರ್ತಾರೆ. ಪ್ರಧಾನ ಅವ್ರು ಕುತ್ಕೊಂಡು ಮಾಡಕ್ಕಾಗಿಲ್ಲ ಅಲ್ಲಿ. ಇದನ್ನ ಪ್ರಧಾನ ಅವರು ಮಾಡಿದ್ರೆ ಈ ಕೆಲಸ ಆಯ್ತಿತ್ತಾ? ಸಾಧ್ಯನೇ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥದ್ದು ಯಾರು ಅಧಿಕಾರಿಗಳು, ಯಾರು ಪ್ರೊಫೆಸರ್ಸು,
ಯಾರು ಒಳಗಡೆ ಇರ್ತಕ್ಕಂಥ ಟೀಮ್ ಮಾಡಿದಾರೋ ಅವ್ರನ್ನ ಜವಾಬ್ದಾರಿಯನ್ನ ಹೊರಲೇಬೇಕಾಯ್ತು. ಹಾಗಾದ್ರೆ ಪ್ರಧಾನಿ ಅವರು ರಾಜೀನಾಮೆ ಕೊಡಬಾರ್ದಾ? ಕೊಡಬಾರ್ದು ನಾನು ಹೇಳಲ್ಲ. ಅವ್ರು ಕೇಳೋದ್ರಲ್ಲಿ ಬೇಡಿಕೆನೆ ತಪ್ಪು ಅಂತ ಆ ಬೇಡಿಕೆ ತಪ್ಪು ನಾನು ಹೇಳಿಲ್ಲ. ನಾನು ಹೇಳ್ತಾ ಇರೋದು ಬೇಡಿಕೆ ಅವ್ರು ಕೇಳಿರ್ತಕ್ಕಂಥ ಬೇಡಿಕೆಗಳಲ್ಲಿ 90% ಸರಿ ಇದೆ. ಪ್ರಧಾನ ಅವ್ರು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ ಅಷ್ಟೇ, ಬೇರೆ ಇನ್ನೇನಾಗುತ್ತೆ? ಇನ್ನೊಬ್ಬ ಬಿಜೆಪಿ ಇನ್ನೊಬ್ಬ ಎಂಪಿಗೆ ಅಟ್ಲೀಸ್ಟ್ ಈಗ ಪ್ರಧಾನಿ ಅವರು ರಾಜೀನಾಮೆ ಕೊಟ್ರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಗುತ್ತಲ್ವಾ? ನಾವು ಮಾಡಿದ್ದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನೇ ನಡೆದಿದ್ದೆ ದಾರಿ ಅನ್ನೋ ತರ ಇರಲ್ಲ. ಜನ ಪ್ರಶ್ನೆ ಮಾಡ್ತಾರೆ, ಜನರ ಪ್ರಶ್ನೆ ಮಾಡ್ತಾರೆ ಅನ್ನುವಂಥ ಭಯ ಆಡಳಿತ ನಡೆಸೋರ್ಗೆ ಇರ್ಬೇಕಲ್ಲ. ಖಂಡಿತ ಆ ಜವಾಬ್ದಾರಿಯನ್ನ ಅವ್ರು ಹೊರಬೇಕು, ಅದರಲ್ಲಿ ಡೌಟೇ ಇಲ್ಲ. ಕೇಳಿರ್ತಕ್ಕಂಥ ಡಿಮ್ಯಾಂಡು ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಕ್ಕಂಥ ನನ್ನ ಡೆಮೋಕ್ರಸಿ ಸೆಟಪ್ ನಲ್ಲಿ ಏನ್ ಹೇಳಿದೆ ಅಂದ್ರೆ, ಇದು ರಾಜೀನಾಮೆ ಪರಿಹಾರ ಅಲ್ಲ. ಆದ್ರೆ ಪರಿಹಾರ ಯಾವ್ದು ಹುಡ್ಬೇಕು ಅಂದ್ರೆ, ಯಾರನ್ನ NET ನೀವು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರನ್ನ ನೀವು ಸರಿಯಾಗಿ ಮಾಡಿದ್ರೆ ಇನ್ನೊಂದ್ಸರಿ ಮಾಡಲ್ಲ ಅಂತ ನನ್ನ ಅನಿಸಿಕೆ. NET ಅಕ್ಯೂಸ್ ಮಾಡಬೇಕಾಯ್ತು. ಇಡೀ NEC ಆ ಟೀಮಲ್ಲಿ ಯಾರು ಈ ಪ್ರಶ್ನೆ ಪತ್ರಿಕೆನ ತಯಾರು ಮಾಡೋದ್ರಿಂದ ಹಿಡಿದು ಪ್ರಿಂಟ್ ಆಗೋದ್ರೆ ಹೊರಗೆ ಯಾರು ಜವಾಬ್ದಾರಿಯನ್ನು ಹೊರ್ತಿದ್ರು ಅಷ್ಟೂ ಜನನ್ನ ನೀವು ಪಾರ್ಟಿಗಳನ್ನ ಅಕ್ಯೂಸ್ಡ್ನಾಗಿ ಮಾಡಬೇಕಾಗಿತ್ತು, ಆರೋಪಿತರನ್ನಾಗಿ ಮಾಡಬೇಕಾಗಿತ್ತು. ಅವ್ರು ಮಾಡಿದ್ರೆ ಇಟ್ ಮೇ ಬಿ ಗುಡ್ ಡಿಸಿಷನ್. ಓಕೆ, ನರೇಂದ್ರ ಮೋದಿ ಅವರು ಈಗ ಸೆಲ್ಫಿ ವಿಡಿಯೋ ಮಾಡಿದ್ದಾರೆ, ನೀವು ಕೂಡ ನೋಡಿರ್ತೀರಿ. ಥ್ಯಾಂಕ್ ಯು ಅಂತ ಹೇಳಿದಂತ ನರೇಂದ್ರ ಮೋದಿ ಅವರು ಸಾರಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ನನಗೆ ಅವರು ಈಗ ಸ್ಟೆಪ್ಪನ್ನ ಇಟ್ಟು ಈಗ ಮಾತಾಡಿಕೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಆದ್ರೆ ಒಂದು ಏನಪ್ಪ ಅಂದ್ರೆ, ಈ ವಿಷಯನ ಮೊದಲೇ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ವಿಷಯ 20 ದಿವಸಗಳ ಮೊದಲೇ ಏನು ಅವ್ರು ಹೋರಾಟಕ್ಕೆ ಕೂತ್ಕೊಂಡ್ರು ಸೋನಂ ಅವರು, ಅವತ್ತೇ ಕರೆದು ಎಸ್ ಬನ್ನಿ, ಆಗಿದೆ, ಈ ರೀತಿ ಆಗಿದೆ, ಇದನ್ನ ಸರಿಪಡಿಸೋಣ, ನಾವು ನೀವೆಲ್ಲ ಸೇರಿ ಸರಿಪಡಿಸೋಣ. ದೇಶದ ಮಕ್ಕಳ ಭವಿಷ್ಯ ದೃಷ್ಟಿಕೋನದಿಂದ, ದೇಶದ ದೃಷ್ಟಿಕೋನದಿಂದ ನಾವು ಈ ವ್ಯವಸ್ಥೆಯನ್ನು ಸರಿಪಡಿಸಲೇಬೇಕು. ಆ ರೀತಿಯ ಸರಿಪಡಿಸುವ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ, ನೀವು ಏನಿದೆ ಸಲಹೆ ಕೊಡಿ ಅಂತ ಕೇಳಿದಿದ್ರೆ ಮೇ ಬಿ ಇವತ್ತಿಗಿಂತ ಅವತ್ತೇ ಮಾಡಿದ್ರೆ ಈ ದೊಡ್ಡ ಹೋರಾಟವೇ ಆಗ್ತಾ ಇರಲಿಲ್ಲ. ಓಕೆ, ಈಗ ರಾಜಕೀಯವಾಗಿ ಮಾತಾಡೋಣ. ನೀವು ಕೂಡ JDS ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿರೋ ಕಾರಣಕ್ಕಾಗಿ, JDS ಪಾರ್ಟಿ NDA ಭಾಗವಾಗಿರುವ ಕಾರಣಕ್ಕಾಗಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. NDA ಭಾಗವಾಗಿದ್ರು, JDS ನಲ್ಲಿ ಗುರುತಿಸ್ಕೊಂಡಿದ್ರು, ನೀವು ಈ ಘಟನೆಯನ್ನ ಖಂಡಿಸ್ತಾ ಇದ್ದೀರಿ. ಇಲ್ಲ, ಯಾಕೆಂದ್ರೆ ಮಕ್ಕಳ ದೃಷ್ಟಿಯಿಂದ ಸಪೋರ್ಟ್ ಮಾಡ್ತಾ ಇದೀವಿ. ಮಕ್ಕಳು ಇವತ್ತು ದೇಶದ ಭವಿಷ್ಯ. ಇವತ್ತು ಅನೇಕ ಡಿಸಿಷನ್ಗಳನ್ನ ಮಕ್ಕಳು ತಗೋತಾ ಇದ್ದಾರೆ. ಯಾಕೆ ಅಂತಂದ್ರೆ, ನೀವು ಒಂದು ಎಕ್ಸಾಂಪಲ್ ನೋಡಿದ್ರೆ, ಕಳೆದ 50-60 ವರ್ಷ ರಾಜಕಾರಣವನ್ನ ತಮಿಳುನಾಡಲ್ಲಿ 2 ಕುಟುಂಬಗಳ ನಡುವೆ ನಡೀತಾ ಇತ್ತು, 2 ಪಕ್ಷಗಳ ನಡುವೆ ನಡೀತಾ ಇತ್ತು. 2 ಪಕ್ಷ, ಒಂದು ಕಡೆ DMK, ಒಂದು ಕಡೆ ADMK. ಆದ್ರೆ ಅವೆರಡನ್ನು ಮೀರಿ ಇನ್ನೊಂದು ಹೊಸ ಪಕ್ಷವಾದ ಉದಯಕ್ಕೆ ಜಂಜಿಗಳೇ ಕಾರಣ. ಹೌದು, TVK. ಆ ರೀತಿಯ ಜಂಜಿಗಳು ಎಲ್ಲೋ ಒಂದ್ ಕಡೆ ಈ ರೀತಿ ಇವತ್ತಿನ ಈ ಮೂಮೆಂಟು ಕೂಡ ಜಂಜಿಗಳೇ ಕಾರಣ. ಈಗ್ಲಿಂದು ಇವತ್ತು ಕೂಡ ಎಲ್ಲೋ ಒಂದ್ ಕಡೆ ಸ್ಟೂಡೆಂಟ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ, ಜಂಜಿಗಳ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಯೂತ್ಸ್ ಎಲ್ಲ ಒಂದ್ ಕಡೆ ಪ್ಯಾರಲಲ್ ಆಗಿ ಬೇರೆ ಇನ್ನೊಂದೇನೋ ಯೋಚನೆ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇದಕ್ಕೆ ಇವತ್ತಿನ ರಾಜಕೀಯ ಸೆಟಪ್ಗೆ ವಿರುದ್ಧವಾಗಿ ಪ್ಯಾರಲಲ್ ಆಗಿ ಎಸ್ ಈ ರೀತಿನೂ ಮಾಡಬಹುದು ಅನ್ನುವ ಒಂದು ಎಕ್ಸಾಂಪಲ್ ನ ಈಗ ಆಲ್ರೆಡಿ ತಮಿಳ್ನಲ್ಲಿ ಸೆಟಪ್ ಮಾಡಿದ್ದಾರೆ. ಮುಂದೆ ಕೂಡ ರಾಜಕೀಯವಾಗಿ ಅವರು ಒಂದು ದೊಡ್ಡ ಬದಲಾವಣೆಯನ್ನ ಮಾಡ್ಲಿಕ್ಕೆ ಮುನ್ಸೂಚನೆ ನನಗನ್ಸುತ್ತೆ. ಕರ್ನಾಟಕದಲ್ಲೂ ಕೂಡ ಆ ಸೂಚನೆ ಗೊತ್ತಾಗ್ತಾ ಇದೆ, ಆ ಸುಳಿವು ಸಿಗ್ತಾ ಇದೆ ನಿಮ್ಗೆ ರಾಜಕೀಯ ಪಕ್ಷದ ಭಾಗವಾಗಿ. ಆ ರೀತಿಯ ನಾಯಕರುಗಳು ಈ ಕ್ಷಣಕ್ಕೆ ನೋಡಿದ್ರೆ, ನೀವು ಈ ಕ್ಷಣಕ್ಕೆ ನೋಡಿದ್ರೆ ಯೂತ್ ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಬ್ಬರು ನಾಯಕರು ಕಾಣಿಸ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರು. ನೀವು ಆ ಪಾರ್ಟಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇಲ್ಲ, ಪಾರ್ಟಿ ಅಪಾರ್ಟ್ ಫ್ರಮ್ ದ ಪಾರ್ಟಿ, ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಒಂದು ಜಂಜಿಗಳ ಜೊತೆನೂ ಮತ್ತೆ ಈ ಪಕ್ಷದ ಹಿರಿಯರನ್ನು ಜೊತೆಗೂಡಿಸಿ ಪಕ್ಷ ಕಟ್ಟುವ ಎಲ್ಲ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ. ಮತ್ತೆ ತಳಮಟ್ಟದ ಕಾರ್ಯಕರ್ತರ ಗುರುತಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಮತ್ತೆ ಓಡಾಡ್ತಾ ಇದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನೀವು ಯುವ ನಾಯಕರು ಅಂತ ತೋರಿಸ್ತಾ ಇದ್ರಿ. ಬಟ್ ನಿಖಿಲ್ ಕುಮಾರಸ್ವಾಮಿ ಅವರ ಟ್ವಿಟರ್ ಅನ್ನ ನಾನು ಚೆಕ್ ಮಾಡಿದ್ದೀನಿ. ಕಳೆದ 15 ದಿನಗಳಿಂದ ಒಂದೇ ಒಂದು ಟ್ವೀಟ್ ಅನ್ನ ಈ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲವಾಗಿ ಇದ್ದೀನಿ ಅಂತ ಮಾಡಿಲ್ಲ. ಖಂಡಿತ ಈ ಹೋರಾಟ ನಡೀತಾ ಇದ್ದದ್ದು ಕಳೆದ 26 ದಿವಸದಿಂದ ಸತ್ಯ ಅದು. ಆದ್ರೆ ಈ ವಿಕೋಪಕ್ಕೆ ಹೋಗಿದ್ದು ಈಗ ಒಂದು 4-5 ದಿವಸದಿಂದ. ಈ ವಿಷಯದಲ್ಲಿ ನಿಮ್ಗೆ ಗೊತ್ತು, ಅವ್ರ ಅಜ್ಜಿಯವರು ಅಂದ್ರೆ ಆ ದೃಷ್ಟಿಕೋನದಿಂದ ಮಾಡಿಲ್ಲ. ಖಂಡಿತ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವತ್ತಿನ ಹೋರಾಟಕ್ಕೆ ಇವತ್ತು ನೋಡಿದ್ರೆ ಅಕ್ರಾಸ್ ದಿ ಕಂಟ್ರಿ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿಗಳು, ಸಾಹಿತಿಗಳು, ಕ್ರಿಕೆಟರ್ಸ್ಗಳು, ಸಿನಿಮಾ ತಾರೆಯರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಯಾಕಂದ್ರೆ ಮಕ್ಕಳ ಭವಿಷ್ಯ ದೃಷ್ಟಿಕೋನದಿಂದ. ಓಕೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ KPSC ಬಗ್ಗೆ, KPSC ಹಗರಣದಾಗಿದೆ ಅಂತ ಹೇಳಿ. ಸೊ ರಾಜ್ಯ ಸರ್ಕಾರದ ಉತ್ತರದಾಯಿತ್ವದ ಬಗ್ಗೆ ಪ್ರಶ್ನೆ ಮಾಡುವಂತ ನಿಖಿಲ್ ಕುಮಾರಸ್ವಾಮಿ ಅವರು ವಿದ್ಯಾರ್ಥಿಗಳ ಬಗ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ? ಇಲ್ಲ, ಖಂಡಿತ ನೀವು ಹೇಳಿದ ಸತ್ಯ, ಅದನ್ನೂ ಮಾಡಬೇಕು. ಯಾಕೆಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ KPSC ಯಾವ ಹಂತಕ್ಕೆ ತಲುಪಿಟ್ಟಿದೆ ಅನ್ನೋದ್ರ ಬಗ್ಗೆ ಗೊತ್ತಿದೆ ನಿಮ್ಗೆ. ಒಂದಲ್ಲ, ಕರ್ಮಕಾಂಡ ಅದರದ್ದು
ಅದು ಸರಣಿ ಕರ್ಮಕಾಂಡ. ಸರಣಿ ಕರ್ಮಕಾಂಡ. ನೀವು ಕಳೆದ 15-20 ವರ್ಷಗಳು ನೀವು ನೋಡಿದ್ರೆ ಯಾವ ಪತ್ರಿಕೆನಲ್ಲಿ ಅವ್ರು ಡೀಲ್ ಮಾಡಿಲ್ಲ ಅನ್ನೋಂಗಿಲ್ಲ, ಯಾವ ಎಕ್ಸಾಮ್ ಅಲ್ಲಿ ಡೀಲ್ ಮಾಡಿಲ್ಲ ಅನ್ನೋಂಗಿಲ್ಲ. ಆ ರೀತಿ ಕರ್ಮಕಾಂಡ ಅದು. ಅದನ್ನ ಅದೇ ಈಗ ಅದು ಡೀಲ್ ಹಾಕ್ತಿದೆ. ಈಗ ನೀವೇ ಹೇಳ್ತಾ ಇದ್ರಿ, ಈಗ ಜೆನ್ಜಿ ಅಂತ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಅಂತ ಹೇಳ್ಬೋದಾದ್ರೆ, ಆ ಜೆನ್ಜಿ ಮೂವ್ಮೆಂಟ್ ಅಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವ್ರು ಕಾಣಿಸ್ಕೊತಾ ಇಲ್ವಲ್ಲ. ಹೋಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವ್ರು ಕಾಣಿಸ್ಕೊತಾ ಇಲ್ಲ, ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಬಹುದಲ್ವಾ ಅನ್ನೋಂತ ಎಲ್ಲರೂ ಕೂಡ ನಿರೀಕ್ಷೆ ಇದ್ದೇ ಇರ್ತೀರಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷ ಸಂಘಟನೆ ಮಾಡ್ತಿರೋದು, ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಿರೋದು, ಯುವಕರನ್ನ ಕರೆಕ್ಟ್. ಆದ್ರೆ ಮನಸ್ಸಲ್ಲಿ ಇದ್ರೂ ಕೂಡ ಇವತ್ತು NDA ಭಾಗವಾಗಿರೋದಿಲ್ಲ. ಜನತಾದಳ ಒಂದು NDA ಅಸಹಾಯಕತೆ ಇದೆಯಾ? ಅಲ್ಲ, ಜನತಾದಳ NDA ಭಾಗವಾಗಿದೆ. ಅವರು ಜನತಾದಳ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸೊ ಅವ್ರಿಗೊಂದು ಜವಾಬ್ದಾರಿ ಇದೆ. ಸೊ ಹಾಗಾಗಿ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. JDS ನ ಟ್ವಿಟರ್ ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ದಾರೆ. JDS ಪ್ರತಿಭಾ ಹ್ಯಾಂಡಲ್ ಅನ್ನು ನೋಡುವ ಸಂದರ್ಭದಲ್ಲಿ ಅಥವಾ ಆ ಪೇಜ್ ಅನ್ನು ನೋಡ್ತಾ ಇದ್ರೆ, ಇಲ್ಲಿ ರೈತರ ಮೇಲೆ ಪೊಲೀಸರು ದಬ್ಬಾಳಿಕೆ ನಡೆಸಿದ್ದಾರೆ. ಮೊನ್ನೆ ನಡೆದಂತ ಘಟನೆ, ರೈತರ ಮೇಲೆ FIR ಹಾಕಿದ್ದು ಖಂಡಿಸಿದ್ರು, ನೀವು ಕೂಡ ಖಂಡಿಸಿದ್ರಿ. ಈಗ ವಿದ್ಯಾರ್ಥಿಗಳ ಮೇಲೆ ಕೂಡ FIR ಆಗ್ತಾ ಇದೆ. ಇಲ್ಲಿ ರೈತರನ್ನ ಹೊಡೆದಿದ್ದಾರೆ, ಲಾಠಿ ಚಾರ್ಜ್ ಆಗಿದೆ ಅಂದ್ರೆ ಅಲ್ಲೂ ಕೂಡ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇದೆ. ಸೊ ಇಲ್ಲಿನ ರೈತರ ಬಗ್ಗೆ JDS ಪ್ರಶ್ನೆ ಮಾಡ್ತಾ ಇದೆ, ಇಲ್ಲಿನ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದೆ. ಲಾಠಿ ಚಾರ್ಜ್ ಮಾಡಬಾರ್ದಿತ್ತು ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರುವಂತಹ JDS ಆ ವಿದ್ಯಾರ್ಥಿಗಳ ಮೇಲೆ ನಡೀತಾ ಇರುವಂತಹ ಲಾಠಿ ಚಾರ್ಜ್ ಅನ್ನ JDS ಆಗಿ ಪ್ರಶ್ನೆ ಮಾಡ್ತಿಲ್ಲ. ಖಂಡಿತ. ನಾನು ವೈಯಕ್ತಿಕವಾಗಿ ಹೇಳಿದ್ರೆ ಕರೆಕ್ಟ್ ನೀವು ಹೇಳ್ತಿರೋ ಪ್ರಶ್ನೆ. ಬಟ್ ನಾವು ಏನಿಲ್ಲಿ ಪ್ರಶ್ನೆ ಮಾಡಿದ್ವಿ, ಜನತಾದಳ ಪಕ್ಷವಾಗಿ ಆ ರೈತರ ಮೇಲೆ ಮಾಡಿದಂಥ FIR ಆಗಬಾರ್ದಿತ್ತು. ಯಾಕಂದ್ರೆ ರೈತರು ಶಾಂತಿಯುತವಾಗಿ ಕಳೆದ 450 ದಿವಸಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ. ಇವತ್ತು ನೀವು ಏಕಾಏಕಿ ಸರ್ವೆ ಹೋದ ಸಂದರ್ಭದಲ್ಲಿ ಒಂದಷ್ಟು ಅವಘಡಗಳು ನಡೆದಿದ್ದಾವೆ. ಅಂಥವ್ರ ಮೇಲೆ FIR ಆಗಬಾರ್ದಿತ್ತು ಅನ್ನೋದು ನಮ್ಮ ವಾದ. ಇವತ್ತು ಅಲ್ಲಿ ಸ್ಟೂಡೆಂಟ್ಸು, ಅದೇ ಸೇಮ್ ಟೈಮ್ ಸ್ಟೂಡೆಂಟ್ಸ್ಗಳು ಇವತ್ತು ಒಂದು ಮೂಮೆಂಟ್ಗೋಸ್ಕರ ಒಂದು ಆಗಿರ್ತಕ್ಕಂಥ ಅಕ್ರಮ ಪರೀಕ್ಷೆ ಬಗ್ಗೆ, ನೀಟ್ ಬಗ್ಗೆ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಆ ಮಕ್ಕಳ ಮೇಲೆ ಹಾಕಿರೋದು ತಪ್ಪು, ಇಲ್ಲಿ ರೈತರ ಮೇಲೆ ಹಾಕಿರೋದು ತಪ್ಪು. ಈ ಎರಡೂ ಹೋರಾಟಗಳು ಸಾರ್ವಜನಿಕವಾಗಿ ಒಂದು ಹೋರಾಟ ಏನಕ್ಕೆ ಮಾಡ್ತಿದ್ರೆ, ಒಂದು ಅವರ ಅಸ್ತಿತ್ವ ಪ್ರಶ್ನೆ, ಇಲ್ಲಿ ಅವರ ಬದುಕಿನ ಪ್ರಶ್ನೆ, ಎಲ್ಲಿ ಬಿಡದಿನಲ್ಲಿ. ಇನ್ನೊಂದು ಅಲ್ಲಿಯೂ ಕೂಡ ಬದುಕಿನ ಪ್ರಶ್ನೆ, ಅವರ ಬದುಕಿನ ಪ್ರಶ್ನೆ. ಮುಂದೆ ನಾನು ಡಾಕ್ಟರ್ ಆಗಬೇಕು, ನಾನು MBBS ಮಾಡಬೇಕು, ಆ ರೀತಿಯ ಕನಸನ್ನ ಕಟ್ಕೊಂಡಂತಹ ವಿದ್ಯಾರ್ಥಿಗಳ ಬದುಕಿನ ಪ್ರಶ್ನೆ. ಎರಡೂ ಕೂಡ ಬದುಕಿನ ಪ್ರಶ್ನೆ. ಎರಡರ ಮೇಲೂ ಆಗಿರೋದು ತಪ್ಪು, ಎರಡೂ ಕೂಡ ದುರದೃಷ್ಟಕರ. ಸ್ಟೂಡೆಂಟ್ಸ್ ಮೇಲೆ FIR ಆಗಿರೋದು ತಪ್ಪು, ಮತ್ತೆ ಇಲ್ಲಿ ರೈತರ ಮೇಲೆ ಆಗಿರೋದು FIR ತಪ್ಪು. ಹಾಗಾದ್ರೆ JDS ಸೈಲೆಂಟ್ ಆಗಿರೋದು ಬದುಕಿನ ಪ್ರಶ್ನೆನಾ? JDS ಯಾಕಂದ್ರೆ ಈಗ ನೀವು ಹೇಳ್ತಾ ಇದ್ರಿ, ಆ ರಾಜಕೀಯ ಅಂತ ಬಂದಾಗ NDA ಭಾಗವಾಗಿರುವ ಕಾರಣಕ್ಕಾಗಿ ಮಾತಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗಾದ್ರೆ JDS ಕೂಡ ತನ್ನ ಸ್ವಾರ್ಥಕ್ಕಾಗಿ ಸೈಲೆಂಟ್ ಆಗ್ಬಿಟ್ಟಿದ್ಯಾ ಅಂತ ಒಂದು ಪ್ರಶ್ನೆ. ಸ್ವಾರ್ಥಕ್ಕೆ ಪ್ರಶ್ನೆ ಅಲ್ಲ, ಇಲ್ಲಿ ನೀವು ಪೊಲಿಟಿಕಲ್ ಡಿಸಿಷನ್ ತಗೋಬೇಕಾದ್ರೆ, ಒಂದು ಪಕ್ಷದ ಅಲಯನ್ಸ್ ಆಗಿರೋ ಕಾರಣಕ್ಕೋಸ್ಕರ ಒಂದು ಡಿಸಿಷನ್ ತಗೋಬೇಕಾದ್ರೆ ನೋಡಿ ಮಾಡಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಒಂದು ಮೂಮೆಂಟ್ ಅಲ್ಲಿ ಜೊತೆಗೆ ಹೋಗ್ಬಿಟ್ಟಿದ್ವಿ, ಪೊಲಿಟಿಕಲ್ ಅಲಯನ್ಸ್ ಆಗ್ಬಿಟ್ಟಿದೆ. ಹಾಗೆ ಹೋಗಿರುವ ಕಾರಣಕ್ಕೋಸ್ಕರ ನಾವು ನಮ್ಮ ಈ ನಿರ್ಧಾರಗಳನ್ನ ಸಾರ್ವಜನಿಕವಾಗಿ ಪ್ರಕಟಿಸನೆ ಮಾಡ್ಲಿಕ್ಕಾಗ್ಲಿ, ಹೇಳಲಿಕ್ಕಾಗ್ಲಿ ಸಾಧ್ಯ ಇಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾತು ಹೇಳ್ತಾ ಇದ್ರು, JDS ಈಗಲೂ ಕೂಡ ಜಾತ್ಯತೀತತೆ ಸಿದ್ಧಾಂತವನ್ನ ನಂಬ್ಕೊಂಡಿದೆ. ಈಗ ಸ್ಟಿಕನಾಗಿದ್ರೆ ಅದಕ್ಕೆ ಖಂಡಿತ ಅದ್ರಲ್ಲಿ ಡೌಟೇ ಇಲ್ಲ. ನಾವು ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ ಜನರಿಗೆ ಸಹಾಯವನ್ನು ಮಾಡಬೇಕು. ಕುಮಾರಣ್ಣವರು ಅವತ್ತಿಂದನೂ ಅದೇ. ಆಯ್ತು, ಈಗ JDS ಈ ರೀತಿಯ ಸಿದ್ಧಾಂತಕ್ಕೆ ಸ್ಟಿಕ್ಕನ್ ಆಗಿದೆ, ಇದನ್ನ ಪದೇ ಪದೇ ಹೇಳ್ತಾ ಇದ್ದೀರಾ. ಬಟ್ CT ರವಿ ಅವರು ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೀಟ್ಗೂ ಮುಲ್ಲಾಗಳಿಗೂ ಏನ್ ಸಂಬಂಧ, ನೀಟ್ ಪರೀಕ್ಷೆಯಲ್ಲೂ ಮುಲ್ಲಾಗಳಿಗೆ ಏನ್ ಸಂಬಂಧ, ಈ ರೀತಿಯ ಹೇಳಿಕೆ ನಿಮ್ಮ ಮಿತ್ರ ಪಕ್ಷಗಳಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಮರ್ಥಿಸ್ಕೊತೀರಿ ನೀವು? ಈಗ ಅದನ್ನ ಅವರೇ ಸಮರ್ಥಿಸ್ಕೋಬೇಕು, ನಾವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಸಿದ್ಧಾಂತದ ಕ್ಲಾಶ್ ಆಗ್ತಿಲ್ವಾ ಅಲ್ಲಿ? ಖಂಡಿತ ನಮ್ಮ ಸಿದ್ಧಾಂತದಲ್ಲಿ, ಈಗ ನಮ್ಮ ಸಿದ್ಧಾಂತ ಅವ್ರ ಸಿದ್ಧಾಂತ ಬೇರೆ ಬೇರೆ ಇದೆ. ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಗಳೇ ಬೇರೆ, JDS ನ ಸಿದ್ಧಾಂತಗಳೇ ಬೇರೆ. ಆದ್ರೆ ಪೊಲಿಟಿಕಲ್ ಅಲಯನ್ಸೇ ಬೇರೆ. ಈಗ ನಾವು ನಮ್ಮ ಪಕ್ಷ ಯಾವಾಗಲೂ ರೈತರ ಪರ, ಈ ತರ ಚಿಂತನೆ. ಅವ್ರದ್ದು ಒಂದು ಹಿಂದುತ್ವವಾದ, ಅವ್ರದೇ ಅಖಿಲ ಭಾರತ ಮಟ್ಟದಲ್ಲಿ ಅವ್ರದೇ ಬೇರೆ ಚಿಂತನೆಗಳಿಲ್ಲ. ದಕ್ಷಿಣ, ನೀವು ಉತ್ತರ. ಆದ್ರೆ ಅದ್ರ ಪೊಲಿಟಿಕಲ್ ಅಜೆಂಡಾ, ಪೊಲಿಟಿಕಲ್ ಡಿಸಿಷನ್ ನಾವು ಒಂದಾಗಿದ್ದೀವಿ. ಆದ್ರೆ ಅವ್ರ ಸಿದ್ಧಾಂತವೇ ಬೇರೆ, ನಮ್ಮ ಸಿದ್ಧಾಂತವೇ ಬೇರೆ. ನಮ್ಮ ಸಿದ್ಧಾಂತಕ್ಕೆ ನಾವು ಸ್ಟಿಕನ್ ಆಗಿರ್ತೀವಿ, ಅವ್ರ ಸಿದ್ಧಾಂತಕ್ಕೆ ಅವ್ರು ಸ್ಟಿಕನ್ ಆಗಿರ್ತೀವಿ. ಈ ಸಿದ್ಧಾಂತ ಬೇರೆ ಆಗಿದ್ದಾಗ ನೆಕ್ಸ್ಟ್ ಎಲೆಕ್ಷನ್ 28 ಕುಮಾರಸ್ವಾಮಿ ಅವರು ನೆಕ್ಸ್ಟ್ CM ಅಂತ ಚರ್ಚೆ, ಆ ಸೀಟು ಒಂದು 70-80 JDS ಬಿಟ್ಕೊಡ್ತಾರೆ ಅಂತ. ಬಟ್ ಪ್ರೀತಮ್ ಗೌಡ್ರು ವಿರೋಧಿಸ್ತಾರೆ, ಬಿಜೆಪಿಲಿ ಒಂದು ನಾಯಕರು ವಿರೋಧಿಸ್ತಾರೆ. ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತಾ ಅಂತ? ಖಂಡಿತ. ಯಾಕೆಂದ್ರೆ ನೀವು ದೇಶದಲ್ಲಿ ನೀವು ಅನೇಕ ರಾಜ್ಯಗಳಲ್ಲಿ ಅಲಯನ್ಸ್ ಆಗಿದ್ದೀವಿ. ಬಿಹಾರದಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಅಲಯನ್ಸ್ ಆಗಿದೆ. ಅಲ್ಲೂ ಕೂಡ ವ್ಯತ್ಯಾಸಗಳಾಗಿದೆ. ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂತಹ ಎಲ್ಲ ಜವಾಬ್ದಾರಿನ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ವಹಿಸ್ಕೊಂಡು ಮಾಡ್ತಾರೆ. ಲಾಸ್ಟ್ ಆಗಿ ನಿಮ್ಮ ರಿಯಾಕ್ಷನ್ ಏನು? ಈ ವಿದ್ಯಾರ್ಥಿಗಳಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ಮತ್ತೆ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀವಿ? ಅಲ್ಲ, ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಿದ್ರೆ ಆ ಹೋರಾಟ ಶಾಂತಿಯುತವಾಗಿರ್ಲಿ ಅಂತ ಅಷ್ಟೇ ನಾನು ಆಶಿಸ್ತೀನಿ. ಮತ್ತು ಆ ಏನ್ ಬೇಡಿಕೆ ಇಟ್ಟಿದ್ದಾರೆ, ಆ ಬೇಡಿಕೆಗಳನ್ನ
ಈಡೇರಿಸ್ತಕ್ಕಂಥ ಜವಾಬ್ದಾರಿ ಹ್ಮ್. ಕೇಂದ್ರ ಸರ್ಕಾರದ ಮೇಲೆ. ಅದು ಕೇಂದ್ರ ಸರ್ಕಾರ ಇವತ್ತಿನ ಈ ಸ್ಟೂಡೆಂಟ್ಸ್ ಮೂವ್ಮೆಂಟ್ನ ಹ್ಮ್. ಮಕ್ಕಳ ಭವಿಷ್ಯ ದೃಷ್ಟಿಕೋನದಿಂದ ನೆಗ್ಲೆಕ್ಟ್ ಮಾಡ್ದೇನೆ ಹ್ಮ್. ಅದನ್ನು ಸೀರಿಯಸ್ ಆಗಿ ತಗೊಂಡು ಅವರ ಬೇಡಿಕೆಗಳನ್ನ ಈಡೇರಿಸಬೇಕು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ತಮ್ಮ ಟೈಮ್ಗಾಗಿ.